ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನೊಂದಷ್ಟು ವರ್ಕ್ ಬ್ಲೌಸ್ನ ರೆಡಿ ಮಾಡಿದ್ದೀನಿ. ಅದನ್ನು ಯಾವ ರೀತಿ ವರ್ಕ್ ಮಾಡಿಸಿದ್ದೀನಿ, ಯಾವ ರೀತಿ ರೆಡಿ ಮಾಡಿಸಿದ್ದೀನಿ, ಸ್ಟಿಚಿಂಗ್ ಮಾಡಿದ್ದೀನಿ ಅಂತ ಹೇಳಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟಿಗೆ ನಾನು ಇಲ್ಲಿ ಒಂದು ಬ್ಲೌಸ್ ನೋಡಿ, ಈ ರೀತಿಯಾದ ಒಂದು ಬ್ಲೌಸು ವರ್ಕ್ ಮಾಡಿಸಿದ್ದೀನಿ. ತುಂಬ ಚೆನ್ನಾಗಿದೆ, ತುಂಬ ತುಂಬ ನೀಟಾಗಿ ಬಂದಿದೆ. ಬ್ಲೌಸ್ ಕೂಡ ವರ್ಕು ಅಷ್ಟೇ ತುಂಬ ನೀಟಾಗಿ ಫಿನಿಶಿಂಗ್ ಬಂದಿದೆ. ಈ ರೀತಿ ತೋಳಲು ಕೂಡ ನೋಡಿ, ಈ ರೀತಿ ಸ್ಕ್ಯಾಲಪ್ ಡಿಸೈನಲ್ಲಿ ತೋಳಿಗೂ ಕೂಡ ಈ ರೀತಿ ವರ್ಕ್ನ ಮಾಡಿಸಿದ್ದೀವಿ. ಈ ರೀತಿ ವರ್ಕ್ನ ನೀವು ಕೂಡ ಮಾಡಿಸ್ಕೊಳ್ಳೋದಾದರೆ ನೀವು ಕೂಡ ಈ ರೀತಿ ವರ್ಕ್ನ ಮಾಡಿಸ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ತೋಳಲ್ಲಿ ಒಂದೊಂದು ಚಿಕ್ಕದಾಗಿ ಡಾಟ್ ಡಾಟ್ ಥರ ವರ್ಕ್ ಮಾಡಿದ್ದಾರೆ. ಅದ್ರ ಜೊತೆಗೆ ನಾವು ಇಲ್ಲಿ ಬ್ಯಾಕಲ್ಲಿ ಸೇಮ್ ಸ್ಕ್ಯಾಲಪ್ ನೆಕ್ಕನ್ನೇ ಇಟ್ಟಿದ್ದೀವಿ. ಇದು ಕೂಡ ಒಂದು ಟ್ರೆಂಡಿಂಗ್ ಆಗಿದೆ. ಇದನ್ನು ನೆಕ್ಕಿಗೆ ಇಟ್ಟಿಸ್ಕೊಂಡು ವರ್ಕ್ ಮಾಡಿಸ್ಕೊತಿದ್ದಾರೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಈ ರೀತಿಯಾಗಿ ವರ್ಕ್ ಮಾಡಿಸಿದ್ದೀನಿ. ಫ್ರಂಟಲ್ಲೂ ಒಂದು ಸೈಡು ಅದೇ ರೀತಿಯೇ ವರ್ಕ್ ಬಂದಿದೆ. ಈ ರೀತಿ ಸೇಮ್ ಅದೇ ಪ್ಯಾಟ್ರನಲ್ಲೇ ಏನು ಚೇಂಜಸ್ ಮಾಡಿಲ್ಲ, ಸೇಮ್ ಮಾಡಿದ್ದಾರೆ. ಅದಾದಮೇಲೆ ನಾನಿಲ್ಲಿ ಸ್ಟಿಚಿಂಗಲ್ಲೂ ಒಂದು ಸೈಡು ಪ್ಲೈನ್ ಆಗುತ್ತೆ ಅನ್ನೋದಕ್ಕೋಸ್ಕರ ಪ್ಲೈನ್ನ ಮಾಡಬಾರ್ದು ಅಂತ ಹೇಳಿ ನಾನು ಕೂಡ ಇದನ್ನು ಅದೇ ಸ್ಕ್ಯಾಲಪಲ್ಲೇ ಪ್ಯಾಟ್ರನ್ನ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಅದಾದಮೇಲೆ ನಾನು ಬ್ಯಾಕಲ್ಲಿ ಟ್ಯಾಗಿಗೆ ಈ ರೀತಿ ಡಾಜಲ್ಸ್ನ ಮಾಡಿಸಿದ್ದೀನಿ. ವರ್ಕಲ್ಲೇ ಮಾಡಿಸಿರೋದು. ಇದು ಒಂದು ಡ್ರಾಪ್ ಶೇಪಲ್ಲಿದೆ, ತುಂಬ ಚೆನ್ನಾಗಿದೆ. ಅದೇ ರೀತಿ ಏನು ವರ್ಕಲ್ಲಿ ಮೆಟೀರಿಯಲ್ಸ್ ಯೂಸ್ ಮಾಡಿರ್ತಾರೋ ಅದೇ ಮೆಟೀರಿಯಲ್ಸಲ್ಲೇ ಸೇಮ್ ಕಾಂಬಿನೇಷನ್ ಮಾಡಿ ಇದನ್ನು ವರ್ಕ್ ಮಾಡಿದ್ದಾರೆ. ಸ್ಯಾರಿ ಕಾಂಬಿನೇಷನ್ ಬಂದು ಗ್ರೀನ್ ಕಲರು. ಸೊ ಹಾಗಾಗಿ ಈ ಗ್ರೀನ್ ಕಲರಲ್ಲಿ ಬ್ಲೌಸಿಗೆ ಸ್ಟೋನು ಮೆಟೀರಿಯಲ್ಸ್ನ ಯೂಸ್ ಮಾಡಿ ವರ್ಕ್ ಮಾಡಿದ್ದಾರೆ. ಇದು ಸೇಮ್ ಸ್ಯಾರಿ, ಯಾವುದೇ ರೀತಿ ಕಾಂಟ್ರಾಸ್ಟ್ ಇಲ್ಲ, ಕಲರ್ ಕಾಂಬಿನೇಷನ್ ಇಲ್ಲ. ಪರ್ಪಲ್ ಏನಿದೆ, ಪರ್ಪಲ್ಲು ಗೋಲ್ಡ್ ಕಲರು. ಈ ಒಂದು ಏನು ಬ್ಲೌಸ್ ಏನು ಕಾಂಟ್ರಾಸ್ಟ್ ಇದೆ ಅದೇ ಕಾಂಟ್ರಾಸ್ಟಲ್ಲಿ ಈ ರೀತಿ ವರ್ಕ್ ಮಾಡಿಸಿದ್ದೀವಿ. ಕೆಳಗಡೆ ವರ್ಕ್ ಮಾಡಿಸಿದ್ರೂ ಅಷ್ಟು ಕಾಣಿಸಲ್ಲ ಅನ್ನೋದಕ್ಕೋಸ್ಕರ ಮೇಲ್ಗಡೆ ವರ್ಕ್ ಮಾಡಿಸಿದ್ದೀವಿ. ಕಸ್ಟಮರ್ ಕೂಡ ಅದನ್ನೇ ಕೇಳಿದರು. ಈ ರೀತಿಯಾಗಿ ವರ್ಕ್ ಮಾಡಿಸಿದ್ದೀವಿ. ತುಂಬ ಚೆನ್ನಾಗಿದೆ. ಅದೇನು ಕಾಂಬಿನೇಷನ್ನು, ಅದೇನು ಫ್ಲವರ್ ಇದೆ ಅದನ್ನು ನೆಕ್ಕಿಗೂ ಕೂಡ ಅದೇ ರೀತಿ ಪ್ಯಾಟ್ರನಲ್ಲಿ ಮಾಡಿಸಿದ್ದೀವಿ. ಈ ರೀತಿ ತೋಳಿಗೆ ಎರಡೂ ತೋಳಿಗೂ ಸೇಮ್ ಈ ರೀತಿ ಸೇಮ್ ಎರಡೂ ಕಡೆಯೂ ಸೇಮ್ ವರ್ಕ್ ಮಾಡಿಸಿದ್ದೀವಿ. ಇದು ಬಂದು ಬ್ಯಾಕಲ್ಲಿ ಕಟ್ ವರ್ಕಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಈ ನೆಕ್ಕು ಈ ರೀತಿ ಕಟ್ ವರ್ಕ್ ಮಾಡಿಸ್ಕೊಳ್ಳೋದ್ರಿಂದ ಕ್ಯೂಟಾಗಿ ಕಾಣಿಸುತ್ತೆ. ಎಲ್ಲ ತುಂಬ ಕ್ಯೂಟಾಗಿ ಕಾಣಿಸುತ್ತೆ. ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ, ಹಾಕ್ಕೊಂಡಾಗಲೂ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಏನಪ್ಪ ಅಂದರೆ ಟೈಲರಿಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಜಾಸ್ತಿನೇ ತೊಗೊಳುತ್ತೆ, ಸ್ವಲ್ಪ ಅಲ್ಲ ತುಂಬ ಟೈಮ್ ತೊಗೊಳುತ್ತೆ ಈ ಬ್ಲೌಸ್ಗಳನ್ನ ರೆಡಿ ಮಾಡಬೇಕಾದ್ರೆ. ನಮಗೇ 1 ಅವರ್ ಗಟ್ಟಲೆ ಟೈಮ್ ಹಿಡಿಯುತ್ತೆ ಈ ಥರ ಡಿಸೈನ್ಗಳು ಮಾಡೋದಾದರೆ. ಅದಕ್ಕೆ ನಾವು ಒಂದು ಸ್ವಲ್ಪ ಎಕ್ಸ್ಟ್ರಾ ಚಾರ್ಜಸ್ನ ಮಾಡಬೇಕಾಗತ್ತೆ. ಇದು ಕೂಡ ಅಷ್ಟೇ, ಫ್ರಂಟಲ್ಲಿ ನಾವೇನು ಬ್ಲೌಸ್ ಹಾಕ್ತೀವಿ ಆ ಬ್ಲೌಸ್ ಸೈಡಲ್ಲಿ ಇದು ಕೂಡ ಕಟ್ ವರ್ಕಲ್ಲೇ ಮಾಡಿದ್ದೀವಿ. ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇದಕ್ಕೂ ಡಾಜಲ್ಸ್ ಬಂದು ಇದು ಕೂಡ ಬ್ಯಾಕಿನ ಡಾಜಲ್ಸ್ ಬಂದು ಈ ರೀತಿ ರೌಂಡ್ ಶೇಪಲ್ಲಿ ಇಟ್ಕೊಟ್ಟಿದ್ದಾರೆ. ಬಟ್ ಇದು ಕೂಡ ಅಷ್ಟೇ, ನಾವು ಏನಾದರೂ ತಿಕ್ಕಾಗಿರೋದಕ್ಕೋಸ್ಕರ ಬಟ್ಟೆನ ಹಾಕಿ ಸ್ಟಿಚಿಂಗ್ ಮಾಡಬೇಕಾಗುತ್ತೆ. ಹೀಗೆ ಬಂದರೆ ಮಾತ್ರನೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ನಾನು ರೌಂಡ್ ಶೇಪಲ್ಲಿ ಮಾಡಿಸಿದ್ದೀನಿ. ಇದು ಬಂದು ಮೈಸೂರು ಸಿಲ್ಕ್ ಸ್ಯಾರಿ, ಯಾವುದೇ ರೀತಿ ಕಾಂಬಿನೇಷನ್ ಇಲ್ಲ, ಸೇಮ್ ಸೆಲ್ಫ್ ಸ್ಯಾರಿ ಆಗಿರೋದ್ರಿಂದ ಇದು ಕೂಡ ನಾರ್ಮಲಾಗಿ ಸೆಲ್ಫಲ್ಲಿ ಗೋಲ್ಡ್ ಕಲರ್ ಕಾಂಬಿನೇಷನಲ್ಲೇ ವರ್ಕ್ ಮಾಡಿಸಿದ್ದೀನಿ. ಇದು ಬಂದು ನೆಕ್ಕು ಲೀಫ್ ನೆಕ್ ಇಟ್ಟಿದ್ದೀವಿ. ಲೀಫ್ ನೆಕ್ಕಲ್ಲಿ ಈ ಥರ ಬಳ್ಳಿ ಟೈಪಲ್ಲಿ ವರ್ಕ್ ಮಾಡಿಸಿದ್ದೀನಿ. ಅದಕ್ಕೆ ಒಳಗಡೆ ಪೇಣಿ ವರ್ಕ್ ಅಂತ ಬರುತ್ತೆ, ಆ ವರ್ಕನ್ನು ಕೂಡ ನಾನು ಇಲ್ಲಿ ಮಾಡಿಸಿದ್ದೀನಿ. ಕಾಂಬಿನೇಷನ್ ಇಲ್ಲ ಅನ್ನೋದಕ್ಕೋಸ್ಕರ. ಸೊ ಇದು ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ ವರ್ಕು. ಅದೇ ರೀತಿ ಇಲ್ಲೂ ಫ್ರಂಟಲ್ಲೂ ವರ್ಕ್ ಮಾಡಿಸಿದ್ದೀವಿ. ಏನು ಒಂದು ಸೈಡ್ ಏನಿದೆ ಅದಕ್ಕೂ ಕೂಡ ಇಲ್ಲಿ ವರ್ಕ್ ಮಾಡಿಸಿದ್ದೀವಿ. ತೋಳು ಬಂದು ಯಾವುದೇ ರೀತಿ ಗಾಡಿ ಮಾಡಿಲ್ಲ, ಒಂದೇ ಒಂದು ಫ್ಲವರ್ನ ಇಡಿಸಿದ್ದೀವಿ. ಹೆಡ್ಜಸ್ಸಿಗೇನು ನಾನು ಬಾರ್ಡ್ರಲ್ಲಿ ಡಿಸೈನ್ ಮಾಡಿಸಿಲ್ಲ. ಈ ರೀತಿಯಾಗಿ ತೋಳಿಗೆ ಕೂಡ ಈ ರೀತಿಯಾಗಿ ತೋಳಿಗೆ ಕೂಡ ನೋಡಿ ಈ ರೀತಿ ಒಂದೇ ಒಂದು ಫ್ಲವರಲ್ಲಿ ಡಿಸೈನ್ನ ಮಾಡಿಸಿದ್ದೀನಿ. ಇದು ತುಂಬ ಚೆನ್ನಾಗಿದೆ. ನಾನು ಕೂಡ ಒಂದು ಯೂಟ್ಯೂಬಲ್ಲಿ ನೋಡೇ ಇದನ್ನು ಫ್ಲವರ್ ಚಾಯ್ಸ್ ಮಾಡಿದ್ದು. ಬಟ್ ನಾನು ನೋಡಿದ್ದಕ್ಕಿಂತ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ವರ್ಕ್ ಮಾಡೋರು. ನೋಡಿ ಈ ರೀತಿ ಒಳ್ಳೆ ರಾಜರ ಕಿರೀಟದ ಥರ ಇದೆ, ಆ ಥರ ಮಾಡಿದ್ದಾರೆ, ಚೆನ್ನಾಗಿದೆ. ಇದು ಕೂಡ ವರ್ಕ್. ಇದ್ರದ್ದು ಡಾಜಲ್ಸ್ ಬಂದು ಈ ರೀತಿ ಸ್ಕ್ವೇರ್ ಟೈಪಲ್ಲಿ ಮಾಡಿದ್ದೀವಿ.
ಇದು 3 ಒಬ್ರದೇ ಆಗಿರೋದ್ರಿಂದ ಒಂದೊಂದು ಡಿಫ್ರೆಂಟಾಗಿ ಮಾಡಿಕೊಟ್ಟಿದ್ದಾರೆ ಚೇಂಜಸಲ್ಲಿ. ಇದು ಅಷ್ಟೇ 4 ಕಡೆನೂ ಸ್ಕ್ವೇರ್ ಟೈಪಲ್ಲಿ ನೋಡಿ ಈ ರೀತಿ ಚೌಕ ಥರ ಮಾಡಿದ್ದಾರೆ, ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇದು ಬಂದು ನಾನೇ ಸ್ಟಿಚಿಂಗ್ ಮಾಡಿರೋದು, ಯಾವುದೇ ರೀತಿ ವರ್ಕ್ ಇಲ್ಲ. ಇದಕ್ಕೆ ಸ್ಲೀವ್ಸಲ್ಲಿ ಬಾರ್ಡ್ರ್ ಇರಲಿಲ್ಲ, ಈ ರೀತಿ ಪ್ಲೈನಲ್ಲಿ ಬಾರ್ಡ್ರ್ ಬಂದಿತ್ತು. ಒಂದು ಸೈಡಲ್ಲಿ ಈ ರೀತಿ ಪ್ಲೈನಲ್ಲಿತ್ತು. ಅದಕ್ಕೆ ನಾನು ಒಂದು ಕಡೆ ಒಂದು ಶೇಪಲ್ಲಿ ತೊಗೊಂಡು ಈ ರೀತಿ ಸ್ಕ್ವೇರಲ್ಲಿ ತೋಳಿಗೆ ಇಟ್ಟಿದ್ದೀನಿ. ಸಿಂಗಲಲ್ಲಿ ಯಾವುದೇ ರೀತಿ ಜಾಸ್ತಿ ಬಾರ್ಡ್ರ್ ಇರಲಿಲ್ಲ, ಜಾಸ್ತಿ ಬಾರ್ಡ್ರ್ ಇರಲಿಲ್ಲ ಅಂತೇಳಿ ಈ ರೀತಿ ಸ್ಕ್ವೇರಲ್ಲಿ ಈ ಶೇಪಿಗೆ ಸೆಂಟ್ರಲ್ಲಿ ಇಟ್ಟಿದ್ದೀವಿ. ಇನ್ನು ಇದರಲ್ಲೇ ಬುಟ್ಟಾಸ್ ಇರೋದ್ರಿಂದ ಯಾವುದೇ ಇದು ಬೇಕಾಗಿಲ್ಲ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನಾನು ವರ್ಕ್ ಮಾಡಿಸಿದ್ದಕ್ಕಿಂತನೂ ಇದು ಕೂಡ ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ. ಇದು ಪ್ಲೈನ್ ಬಂದಿದೆ, ಇಲ್ಲಿ ಬುಟ್ಟಾಸ್ ಜೊತೆಗೆ ಈ ಬುಟ್ಟಾಸ್ ಜೊತೆಗೆ ಮಧ್ಯದಲ್ಲೊಂದು ಸ್ಕ್ವೇರ್ ಟೈಪಲ್ಲಿ ಒಂದು ಬಾರ್ಡ್ರನ್ನ ಇಟ್ಟಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. 2 ಸ್ಲೀವ್ಸಿಗೂ ಅದೇ ರೀತಿಯೇ ಸೇಮ್ ಮಾಡಿಸಿದ್ದೀನಿ, ಏನು ಚೇಂಜಸ್ ಇಲ್ಲ ನೋಡಿ. ಈ ರೀತಿ ಮಾಡಿದ್ದೀನಿ. ಫ್ರಂಟಲ್ಲಿ ಬಂದು ಬ್ಯಾಕ್ ಇವಾಗಿನ ಪ್ಯಾಟ್ರನ್ ಏನಿದೆ ಈ ಪ್ಯಾಟ್ರನ್ನ ನಾರ್ಮಲಾಗಿ ಈ ರೀತಿ ಇಟ್ಟಿದ್ದೀನಿ. ಅದಕ್ಕೆ ಕಪ್ಸ್ ಕೂಡ ಕೊಟ್ಟಿದ್ದೀವಿ. ಬ್ಯಾಕ್ ಬಂದು ಈ ರೀತಿ ಚಿಕ್ಕದಾಗಿ ಬಟನ್ಸ್ನ ಇಟ್ಟು ಈ ರೀತಿಯಾಗಿ ಕೆಳಗಡೆ ನಾವು ಒಂದು ಸೈಡ್ ಬಾರ್ಡ್ರ್ ಇತ್ತು ಅಂತ ಹೇಳಿದ್ನಲ್ಲ, ಆ ಬಾರ್ಡ್ರನ್ನ ಈ ಶೇಪಲ್ಲಿ ಬಾರ್ಡ್ರನ್ನ ಕೊಟ್ಟಿದ್ದೀವಿ. ಇದು ಕೂಡ ಒಂದು ಫೋಟೋ ನೋಡೇ ಸ್ಟಿಚಿಂಗ್ ಮಾಡಿರೋದು, ಬಟ್ ತುಂಬ ಚೆನ್ನಾಗಿದೆ. ನೀವು ಕೂಡ ಈ ರೀತಿಯಾಗಿ ಸ್ಟಿಚಿಂಗ್ ಮಾಡಿಸ್ಕೊಳ್ಳಿ. ಈ ಥರ ಬರೋವಂಥ ಬಟ್ಟೆಗಳು ಪ್ಯಾಟರ್ನ್ಗಳಿದ್ರೆ ಈ ರೀತಿಯಾಗಿ ಬರೋವಂಥ ನಿಮ್ಮ ಸ್ಯಾರಿ ಬ್ಲೌಸಲ್ಲೂ ನಿಮಗೇನಾದರೂ ಈ ಥರ ಬಂದು ಐಡಿಯಾಸ್ ಇಲ್ಲ ಅಂದಾಗ ಈ ರೀತಿ ನೋಡಿಕೊಂಡು ಸ್ಟಿಚಿಂಗ್ ಮಾಡಿಸ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನು ಇದಿಷ್ಟು ನಾನು ಸ್ಟಿಚಿಂಗ್ ಮಾಡಿರೋವಂಥ ಬ್ಲೌಸು. ನಿಮಗೆಲ್ಲ ಯಾರಿಗೆಲ್ಲ ಇಷ್ಟ ಆಯಿತು ಈ ವಿಡಿಯೋ, ಇವರೆಲ್ಲ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದ್ರ ಜೊತೆಗೆ ಪೇಜ್ನ ಫಾಲೋ ಮಾಡಿ. ಸೊ ಹೊಸದಾಗಿ ಕಲಿಯೋಂಥವ್ರಿಗೆ ಶೇರ್ ಮಾಡಿ. ಇದೇ ರೀತಿ ಹೆಚ್ಚು ಹೊಸ ವೀಡಿಯೋಗಳನ್ನ ಹಾಕ್ತಾ ಇರ್ತೀನಿ. ನಾನು ತುಂಬ ಕಡಿಮೆ ವೀಡಿಯೋಸ್ನ ಹಾಕೋದು, ನಾನು ಹೆಚ್ಚು ಕಟಿಂಗ್ ವೀಡಿಯೋನ ಹಾಕ್ತಾ ಇರ್ತೀನಿ. ಕಟಿಂಗ್ ವೀಡಿಯೋಸ್ನ ಕಲಿಯೋಂಥವ್ರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.